ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನೋಡ್ರಿ, ನಾನು ಈಗ ಬಂದೀನಿ ರೀ ಕೆಲಸದಿಂದ. 6 ಗಂಟೆ ಆಯ್ತು ನೋಡ್ರಿ ಫ್ರೆಂಡ್ಸ. ಇದು ತರಕ್ಕೆ ಹೋಗಿದ್ರಿ ನಾನು. ಬದ್ನಿಕಾಯಿ ತಂದಿ ನೋಡ್ರಿ, ಬದ್ನಿಕಾಯಿ, ಮೆಣಸಿನ್ಕಾಯಿ ಮತ್ತು ಸಬ್ಸಿ ಪಲ್ಯ ರೀ. ಬೆಳಗ್ಗೆ ಅಲಸಂದಿ ಕಾಳು ನೆನೆಯಿಟ್ಟಿದ್ರಿ ಫ್ರೆಂಡ್ಸ. ಅದ್ರ ಸಲಿಂದು ನಾನು ದಿನ ಬರೋ ರೂಟ್ ಬಿಟ್ಟು ಬೇರೆ ರೂಟಿಗೆ ಬಂದ, ಆದ್ರೂ ಅಲ್ಲಿ ಸಿಗಲಿಲ್ಲ ನೋಡ್ರಿ. ಹಂಗಾಗಿಬಿಟ್ಟು ಮತ್ತು ಅಲ್ಲಿಂದ ಬಂದು ಮನೆಗೆ ಬಂದು ವಾಪಸ್ ಮತ್ತು ರಿಟರ್ನ್ ಬೇರೆ ಕಡೆ ಹೋಗಿ ಸಬ್ಸಿ ಪಲ್ಯ, ಫ್ರೆಶ್ ಸಬ್ಸಿ ಪಲ್ಯ ತಂದೀನಿ ನೋಡ್ರಿ. ಚಲೋ ಅದ್ರಿ ಫ್ರೆಂಡ್ಸ. ಮತ್ತು ಒಂದು 1 kg ಮೆಣಸಿನ್ಕಾಯಿ ಮತ್ತು ಒಂದು 1 kg ಬದ್ನಿಕಾಯಿ ರೀ. ಬದ್ನಿಕಾಯಿ ನಮ್ಮ ಮನೆಯವ್ರ ಫೇವ್ರೇಟ್ ನೋಡ್ರಿ. ಹಾಗಾಗಿ ಯಾವಾಗಾರ ತರಕಾರಿ ತರ್ಲಕ್ಕೆ ಹೋದ ಅಂತಂದ್ರೆ ಜಾಸ್ತಿ ಇಷ್ಟಪಟ್ಟು ತರೋದಂದ್ರೆ ಬದ್ನಿಕಾಯಿ ನೋಡ್ರಿ. ಯಾಕಂತಂದ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ ರೀ. ಹಾಗಾಗಿ ನಮ್ಮಮ್ಮನಿಗೂ ಬದ್ನಿಕಾಯಿ ಅಂದ್ರೆ ಭಾಳ ಇಷ್ಟ ಐತ್ರಿ. ಬದ್ನಿಕಾಯಿ ತಂದಾಗಮ್ಮ ನಮ್ಮಮ್ಮ ನೆನೆ ಬರ್ತದೆ ನೋಡ್ರಿ ಫ್ರೆಂಡ್ಸ. ನಂಗೆ ಏನು ಮಾಡೋಕ್ಕಾಗಲ್ಲ ರೀ. ಏನಾರು ಅವ್ರಿಗೆ ಇಷ್ಟ ಆಗಿದ್ದ ರೆಸಿಪಿನೂ ಮಾಡ್ಕೊಂಡ್ಬಿಡತ್ರ ನಂಗೆ ಭಾಳ ದುಃಖ ಆಗ್ತದ. ಊಟನೇ ಸೇರಂಗಿಲ್ಲ ರೀ ಫ್ರೆಂಡ್ಸ ನಂಗೆ. ನೋಡಿರಿ, ಒಂದು 1/4 ಕಿಲೋ ಬದ್ನಿಕಾಯಿ ತಂದೀನಿ ರೀ. ಮತ್ತು ಮೆಣಸಿನ್ಕಾಯಿ ರೀ. ಇಲ್ಲಿ ಒಂದು ಸಬ್ಸಿ ಪಲ್ಯ ಸೂಡ್ರಿ. ಮತ್ತು ಈ ಕಡೆ ಇವಕ್ಕೆ ಏನು ಹಣ್ಣು ಅಂತಾರಂತ ಕಮೆಂಟ್ ಮಾಡಿರಿ ಕನ್ನಡದಲ್ಲಿ. ಮರಾಠಿಯಲ್ಲಿ ರಾಮ್ಫಳ ಅಂತಾರೆ ಇವಕ್ಕೆ. ರಾಮ್ಫಳ ಅಂತಾರೆ ನೋಡ್ರಿ. ಕನ್ನಡದಲ್ಲಿ ಏನಂತಾರಂತ ಕಮೆಂಟ್ ಮಾಡಿರಿ. ಆ್ಯಪಲ್ ಥರನೇ ಇರ್ತಾವೆ ರೀ. ಅದ್ರ ಹುಳಿ ಸ್ವೀಟ್ ಇರ್ತಾವೆ ರೀ. ಭಾಳ ಸ್ವೀಟ್ ಇರ್ತಾವೆ, ಹುಳಿ ಇರ್ತಾವೆ ರೀ ಒಂದು ಸ್ವಲ್ಪ. ನೀವು ತಿಂದಿದ್ರ ಮತ್ತು ಇವಕ್ಕೆ ಯಾವ ಹಣ್ಣು ಅಂತಾರಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಇವು ಒಂದು 1/2 ಕಿಲೋ ತಂದಿ ನೋಡ್ರಿ. ಮತ್ತು ಈ ಕಡೆ ಒಂದು ಸ್ವಲ್ಪ ಬಾಳೆಹಣ್ಣು ರೀ. ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ಕೊಂಡು ಹೋಗಿದ್ರಿ ನಾ ಹೋಲಿ ಅಂತ ಕೇಳ್ದೆ. ಹೋಗಂತಂದ್ರು ರೀ. ತರ್ತಾರೇನೋ ಅಂತಂದ್ರೆ ಅವ್ರು ತರಬೇಕು ಇವಾಗ. ಮತ್ತು ನಾ ಅಡುಗೆ ಮಾಡ್ಬೇಕು ಇವಾಗ ರೀ. ಹಾಗಾಗಿಬಿಟ್ಟು ತಂದ್ರೂ ಏನಾರ ಕೊಯ್ದು ಮಾಡಿದ್ರೆ ಅವಾಗಿಂದ ಅವಾಗ ಮಾಡ್ತಿದ್ದ. ಸಬ್ಸಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ರಿ. ಹಾಗಾಗಿ ತೊಗೊಂಬ ಅಂತ ನೀನೇ ಹೋಗಂತಂದ್ರು ರೀ. ಹಂಗೆ ತಂದೀನಿ ರೀ. ಇಲ್ಲಿ ನೋಡಿರಿ, 1 ಕಿಲೋ ಈ ಕಡೆ ನಮ್ಮೂರು ಸೈಡು ಇದರಲ್ಲಿ ಡಜನ್ ಇಸಬಲ್ ಕೊಡ್ತಾರೆ ರೀ. ಆದರೆ ಈ ಕಡೆ ನೋಡಿರಿ ಕಿಲೋ ಇಸಬಲ್ ಕೊಡ್ತಾರೆ ರೀ ಫ್ರೆಂಡ್ಸ. ಏನೇ ಕೊಟ್ಟರು ಕಿಲೋ ಇಸಬಲ್ ನೋಡಿರಿ ಫ್ರೆಂಡ್ಸ. 1 ಕಿಲೋ ಎಷ್ಟು ಎರೆವು ಅಂತಂದ್ರೆ 3, 6, 7 ಎರೆವು ನೋಡಿರಿ. ದೊಡ್ಡವು 7 ಎರೆವು ನೋಡಿರಿ. 7 ಬಾಳೆಕಾಯಿ ಎರೆವು ರೀ. ಚಲೋ ಅವ್ರಿ ದೊಡ್ಡವು. ನಮ್ಮ ಅಪ್ಪನೂ ಹಿಂಗೆ ತರ್ತೀರಿ, ಇಷ್ಟೇ ದೊಡ್ಡವು. ನಮ್ಮ ಮನೆಯವ್ರನ್ನೂ ಹಿಂಗೆ ತರ್ತಾರೆ ನೋಡ್ರಿ. ಒಬ್ಬರು ಕಮೆಂಟ್ ಮಾಡಿರಿ ನಂಗೆ, ಅಕ್ಕ ನಿಮ್ಮ ವಾಯ್ಸೇ ಕೇಳಬರಂಗಿಲ್ಲ, ಜೋರಾಗಿ ಮಾತಾಡ್ರಿ ಅಂತ. ಜೋರಾಗಿನೇ ಮಾತಾಡ್ತೀನಿ ರೀ. ಅದರ ಸೌಂಡ್ ಯಾಕಷ್ಟು ಕಡಿಮೆ ಬರ್ತದೆ ಅಂತ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ. ನೋಡಿರಿ, ಇಷ್ಟು ತಂದು ನೋಡಿರಿ. ಇಷ್ಟಕ್ಕೆ ಎಷ್ಟು ಹೋಗಿರ್ಬೋದು ಹೇಳ್ರಿ ಫ್ರೆಂಡ್ಸ. ನೋಡಿರಿ, ಬಾಳೆಹಣ್ಣು 40 ಮತ್ತು ಇದು 40 ರೀ ಫ್ರೆಂಡ್ಸ. 80 ರೂಪಾಯಿ kg ಅಂತ. ಅದಕ್ಕೆ 40 ರೂಪಾಯಿದು 1/2 ಕಿಲೋ ತಂದೀನಿ ರೀ. 20 ರೂಪಾಯಿ ಮೆಣಸಿನ್ಕಾಯಿ, 20 ರೂಪಾಯಿ ಬದ್ನಿಕಾಯಿ, 15 ರೂಪಾಯಿ ಸಬ್ಸಿ ಪಲ್ಯ ರೀ. ಮತ್ತು ಒಂದು ಇದು ತೊಗೊಂಡಿದ್ರಿ, ಮೆಕ್ಕೆ ತನಿ ತೊಗೊಂಡಿದ್ರಿ. ತಿಂದಿನಿ. ಅರ್ಧ ನಮ್ಮ ಮನೆಯವ್ರಿಗೆ ಇಟ್ಟು ನೋಡಿರಿ. ಇಲ್ಲಿ ಅರ್ಧ ನಮ್ಮ ಮನೆಯವ್ರಿಗೆ ಇಟ್ಟಿನಿ. ಇಷ್ಟು ತಂದು ನೋಡಿರಿ ಫ್ರೆಂಡ್ಸ. ಇಷ್ಟಕ್ಕೆ ಏನಿಲ್ಲ ಅಂತಂದ್ರೆ ಇಷ್ಟಕ್ಕೆ 165 ರೂಪಾಯಿ ಹೋಗಿ ನೋಡಿರಿ ಫ್ರೆಂಡ್ಸ. 30 ರೂಪಾಯಿ ಮೆಕ್ಕೆ ತನಿ ರೀ. ಮತ್ತು ಇದಕ್ಕೆ 40 ರೂಪಾಯಿ ರೀ. ಬಾಳೆಹಣ್ಣಿಗೆ 40 ರೂಪಾಯಿ ಫ್ರೆಂಡ್ಸ. 40 ರೂಪಾಯಿ kg. ಮತ್ತು ಈ ಕಡೆ ಇದು 40, ಇದು 20, ಇದು 20. ಮತ್ತು ಈ ಕಡೆ ಇದು 15 ರೂಪಾಯಿ ನೋಡಿರಿ ಫ್ರೆಂಡ್ಸ. ಬರ್ರಿ, ಇದಕ್ಕೆ ಕಳೆದ್ಬಿಟ್ಟು ಆಮೇಲೆ ಸಿಗ್ತೀನಿ ರೀ ನಾನು. ನೋಡಿರಿ ಫ್ರೆಂಡ್ಸ, ಈ ರೀತಿ ಸೋಸ್ಕೊಂಡು ನೋಡಿರಿ ನಾನು. ಅಷ್ಟು ಚಲೋ ಸೋಸ್ಕೊಂಡಿನಿ ರೀ. ಭಾಳ ಫ್ರೆಶ್ ಇತ್ತು ಅಂತಲೇ ಹೇಳ್ಬೋದು ರೀ. ಮಳೆಗಾಲದಾಗ ಜಿಗಿ ಇರ್ತದೆ, ಮಣ್ಣು ಇರ್ತದೆ. ಆದರೆ ಇದು ಚಲೋ ಇತ್ತು ನೋಡಿರಿ. ಇಟ್ಟಿನಿ ರೀ. ಒಂದು ಸ್ವಲ್ಪ ಇವತ್ತು ಮಾಡ್ತೀನಿ ರೀ, ಒಂದು ಸ್ವಲ್ಪ ನಾಳೆ ಬಿಟ್ಟು ನಾಡೋದು ಮಾಡ್ತೀನಿ ರೀ. ಮತ್ತು ಈ ಕಡೆ ಮೆಣಸಿನ್ಕಾಯಿನೂ ತುಂಬಿಚ್ಚಿನಿ ರೀ. ಇಲ್ಲಿ ನೋಡ್ಬೋದು ರೀ ಕಸ ಎಲ್ಲ. ಈಗ ಇದು ಬೆಳೆದು ಹಾಕ್ಬೇಕು ರೀ ಫ್ರೆಂಡ್ಸ. ಕಸ ಬಿಟ್ಟಾಕೋದೊಂದು ಭಾಳ ಹೈರಾಣ ಅದು ನೋಡಿರಿ. ಇಲ್ಲಿ ಬೆಂಗಳೂರದಾಗ ಊರು ಸೈಡ್ ಅಂದ್ರೆ ಎಲ್ಲ ಇದಲ್ಲೇ ಬಿಟ್ಟಾಕ್ತೀವಿ ರೀ. ಈಗ ಈ ರೆಸಿಪಿ ನಿಮ್ಗೆ ತೋರಿಸ್ತೀನಿ ರೀ ನಾನು ಯಾವ ರೀತಿ ಮಾಡ್ತೀನಂತ. ಬರ್ರಿ ನೋಡ್ಕೊಂಬರೋದು. ಇಲ್ಲಿ ನೋಡಿರಿ, ಇಷ್ಟು ಅದ ರೀ. ಇದ್ರಾಗ ನಾನು ಅರ್ಧ ಇವತ್ತು ಮಾಡ್ತೀನಿ ರೀ, ಅರ್ಧ ಮತ್ತು ನಾಳೆಗೆಲ್ಲ ನಾಡ್ದು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ. ಇದ್ರಾಗ ಒಂದು ಸ್ವಲ್ಪ ಈಗ ತೆಕ್ಕೋತೀನಿ ರೀ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಆ ಕಡೆ ನಾನು ಒಂದು ಅರ್ಧ ತೆಗೆದು ಸಣ್ಣ ಕಟ್ ಮಾಡ್ಕೊಡಿ ನೋಡಿರಿ. ಈ ಕಡೆ ಒಂದು ಸ್ವಲ್ಪ ಸುತ್ತಿಡಾಕತ್ತೀನಿ ರೀ. ಇಲ್ಲೇ ನೋಡಿರಿ, ಒಂದು 10-12 ನಾನು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಇದು ಮಿಕ್ಸರ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ಮಿಕ್ಸರ್ ಮಾಡಿಕೊಂಡು ಈ ಕಡೆ ನಾನು ಇದು ನೆನೆಸ್ಕೊಂಡಿದ್ರಿ, ಅಲಸಂದಿ ಕಾಳು ರೀ. ನೆನೆಸ್ಕೊಂಡಿದ್ದು ನೋಡಿರಿ ಫ್ರೆಂಡ್ಸ. ಬೆಳಗ್ಗೆ ನೆನೆಯಿಟ್ಟು ಹೋಗಿದ್ರಿ, ಬಂದು ಈಗ ಮಾಡಾಕತ್ತೀನಿ ನೋಡಿರಿ. ಬರೀ ಯಾವ ರೀತಿ ಮಾಡೋಣ ಅಂತ ನೋಡೋಣ ರೀ. ಇಲ್ಲಿ ನಾನು ಒಂದು ಕಡಾಯಿ ಇಟ್ಟೀನಿ ರೀ. ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿ ಎಣ್ಣೆ ಹಾಕೊಳತ್ತೀನಿ ನೋಡಿರಿ. ನಾನು ಮಾಡೋ ಪದ್ಧತಿಲಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ. ಮತ್ತು ಹೆಂಗಾಯ್ತಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ರಿ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಮತ್ತು ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ನೋಡಿರಿ.
ಈಗ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ರೀ ಅದನ್ನು ನಾನು ಹಾಕ್ಕೊಳತ್ತೀನಿ ನೋಡಿರಿ. ಸಬ್ಸಿ ಪಲ್ಯಕ್ಕೆ ಮೆಂತಿ ಪಲ್ಯಕ್ಕೆ ಹಸಿಮೆಣ್ಸಿನ್ಕಾಯಿ ಇದ್ರೇ ಚಲೋ ರೀ. ಖಾರದ ಪುಡಿಕ್ಕಿಂತ ಹಸಿಮೆಣ್ಸಿನ್ಕಾಯಿ ಚಲೋ ಅಂತ ಹೇಳ್ಬೋದು ರೀ. ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಇವತ್ತು ಮಾಡ್ಕೊಳತ್ತೀನಿ ನೋಡಿರಿ. ನಂಗಂತೂ ಸಬ್ಸಿ ಪಲ್ಯ ಸೊಪ್ಪಿನಾಗಂದ್ರೆ ಸಬ್ಸಿ ಪಲ್ಯ ಭಾಳ ಇಷ್ಟ ರೀ ಫ್ರೆಂಡ್ಸ. ಇಲ್ಲಿ ಒಂದು ಚಿಟಿಕೆ ನಾನು ಅರಿಶಿನ ಹಾಕೀನಿ ರೀ. ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾನು ಅಲಸಂದೆ ಕಾಳು ನೆನೆಸ್ಕೊಂಡಿದ್ದಲ್ಲ ರೀ, ಅಲಸಂದೆ ಕಾಳು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಸಬ್ಸಿ ಪಲ್ಯ ಕಟ್ ಮಾಡಿ ನೀರಲ್ಲಿ ತೊಳೆದಿದ್ದಂಥ ಸಬ್ಸಿ ಪಲ್ಯನ ಈಗ ನಾನು ಇದರಲ್ಲಿ ಹಾಕ್ಕೊಳತ್ತೀನಿ ನೋಡಿರಿ. ಲಾಸ್ಟಿಗೆ ಹಾಕ್ಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೊತೀನಿ ರೀ. ಈ ರೀತಿಯಾಗಿ ಎಲ್ಲ ರೀತಿಯ ಮಾಡ್ತೀರಿ. ಅದರ ಅಲಸಂದೆ ಕಾಳು ಹಾಕಿ ಒಂದು ಸರ್ತಿ ಸಬ್ಸಿ ಪಲ್ಯ ಮಾಡಿ ಎಷ್ಟು ಚಲೋ ಆಗ್ತದಂತ ನೋಡಿರಿ. ತೊಗರಿಬೇಳೆ ಆಗಲಿ ಮತ್ತು ಹೆಸರು ಬೇಳೆ ಅಲ್ಲಿ ಹಾಕಿ ಮಾಡ್ತಾರೆ ರೀ. ಅದರ ಅಲಸಂದೆ ಕಾಳು ಹಾಕಿ ಮಾಡಿರಿ ಎಷ್ಟು ಚಲೋ ಆಗ್ತದಂತ ಒಂದು ಸರಿ ನೋಡಿರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ. ನಾನು ಬಿಸಿ ಜೋಳದ ರೊಟ್ಟಿಗಂತೂ ಸಖತ್ ಕಾಂಬಿನೇಷನ್ ರೀ. 1-2 ನಿಮಿಷ ಮುಚ್ಚಿಟ್ಟೀನಿ ರೀ. ಆಮೇಲೆ ಈಗ ನಾನು ಒಂದು ಸ್ವಲ್ಪ ನೀರು ಹಾಕ್ಲತ್ತೀನಿ ರೀ. ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ, ಸಬ್ಸಿ ಪಲ್ಯ ನೀರು ಬಿಡ್ತದೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಹಾಕಿ ನೋಡಿರಿ. ನಾನು ಈಗ ನಾನು ಶೇಂಗದ ಪುಡಿ ಹಾಕೋಕತ್ತೀನಿ ನೋಡಿರಿ. ಶೇಂಗಾ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ರಿ ನಾನು, ಆ ಪುಡಿ ಹಾಕೊಳತ್ತೀನಿ ನೋಡಿರಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ ಇಡ್ತೀನಿ ರೀ ಇದು ಕುದಿಲಕ್ಕ ಸಣ್ಣ ಉರಿಯಲ್ಲಿ. ನೋಡಿರಿ ಫ್ರೆಂಡ್ಸ, ಈ ಕಡೆ ನಾನು ರೊಟ್ಟಿ ಮಾಡಾಕತ್ತೀನಿ ರೀ. ಬಿಸಿ ಜೋಳದ ರೊಟ್ಟಿನೂ ರೆಡಿ ಆಗ್ಯಾವ ನೋಡಿರಿ. ನಮ್ಮ ಮನೆಯವರು ಬರ್ತಾರೆ ಈಗ. ಬಂದಾದ್ಮೇಲೆ ಬಿಸಿ ಜೋಳದ ರೊಟ್ಟಿ ಮತ್ತು ಸಬ್ಸಿ ಪಲ್ಯ ಊಟ ಮಾಡೋಣ ಅಂತ ಬರ್ರಿ. ಪಲ್ಯ ಹಿಂಗಾಗ್ಯದ ನೋಡಿರಿ, ಎಷ್ಟು ಮಸ್ತಾಗಿ ಬಂದದಂತ ನೋಡ್ಬೋದು ರೀ. ಸ್ಮೆಲ್ ಅಂತೂ ಇಷ್ಟು ಚಲೋ ಬರ್ತದೆ ರೀ. ಸಬ್ಸಿ ಪಲ್ಯದ ಯಾರೇ ಮಾಡಲಿ ಚಲೋ ಬರ್ತದೆ ನೋಡಿರಿ. ಬಾಯ್ ಫ್ರೆಂಡ್ಸ್.